ಧಾರವಾಡದಲ್ಲಿ ಬಹಳ ಏನಾದ್ರು ದೊಡ್ಡ ಕೇಳಾಗಿದ್ರೆ ಕೇಳಿ. ಧಾರವಾಡದಲ್ಲಿ ಬಹಳ ದೊಡ್ಡ ಧರಣಿಯಲ್ಲಿ ಆಯೋಜಿಸಿದ್ದಾರೆ. ಯುವಕರಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ, ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅದೆಲ್ಲ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ. ಏನಾದ್ರು ಕೇಳಾಗಿದ್ರೆ ಕೇಳಿ. ಧಾರವಾಡದಲ್ಲಿ ಬಹಳ ದೊಡ್ಡ ಧರಣಿಯಲ್ಲಿ ಆಯೋಜಿಸಿದ್ದಾರೆ. ಯುವಕರಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡಿ ನಾನು ಹೇಳಿದ್ದೀನಿ ಈಗಾಗಲೇ, ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡೋಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಉದ್ಯೋಗ ಕೊಡ್ತೀವಿ, ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ. ಈಗ ಎಷ್ಟು ಖಾಲಿ ಇದ್ದಾವೆ, ಸುಮಾರು 2.5 ಲಕ್ಷಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಾವೆ. ಅದೆಲ್ಲ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ.